ಇದು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು. ಮತ್ತೊಂದು ಕಡೆ ಮಂಡ್ಯ ಕದನಕ್ಕೆ ಫುಲ್ ಸ್ಟಾಪ್ ಬೀಳೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಯಾರೇನೇ ಹೇಳಿ ನನ್ನ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಸುಮಲತಾ ಅವರು ಶಪಥ ಮಾಡಿದ್ದಾರೆ. ಅಕ್ರಮ ಗಣಿಗಾರಿಕೆಯ ದಾಳಿ ಮಾಡ್ತೀನಿ, ಸಂಸತ್ನಲ್ಲೂ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಮೇಲಿಂದ ಮೇಲೆ ಗುಡುಕ್ತಾ ಇದ್ದಾರೆ. ಕೆಆರ್ಎಸ್ ಡ್ಯಾಮ್ ಉಳಿವು, ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು. ಈ ರೀತಿ ಹೋದ್ರೆ ಡ್ಯಾಮೇಜ್ ಆಗೋದು ನಮಗೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸುಮಲತಾ ಮಾಜಿ ಸಿಎಂ ಎಚ್ಡಿಕೆ ನಡುವಿನ ಕನ್ನಂಬಾಡಿ ಕದನ ತಾರಕಕ್ಕೇರಿದೆ. ಇವತ್ತಿನವರೆಗೂ ಒಂದು ಲೆಕ್ಕ, ನಾಳೆಯಿಂದ ಬೇರೆಯದ್ದೇ ಲೆಕ್ಕ. ಇನ್ನೇನಿದ್ರು ಮಾತಿಲ್ಲ, ಓನ್ಲಿ ಹೋರಾಟ. ಲಾಜಿಕಲ್ ಎಂಡ್ ಆಗದಿದ್ರು ಹೋರಾಟ ನಿಲ್ಲಿಸಲ್ಲ ಅಂತ ಮಂಡ್ಯ ಸೊಸೆ ಶಪಥ ಮಾಡಿದ್ದಾರೆ. ಎಚ್ಡಿಕೆ ಕೈ ಮುಗಿದ್ರು, ಕದನ ವಿರಾಮ ಘೋಷಿಸಿದ್ರು. ನನ್ನ ಜಿಲ್ಲೆಗಾಗಿ, ನನ್ನ ಮಂಡ್ಯಕ್ಕಾಗಿ ಹೋರಾಟ ಮಾಡೇ ಮಾಡ್ತೀನಿ ಅಂತ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಮಂಡ್ಯ ಅಖಾಡದಲ್ಲಿ ಹೆಚ್ಚುತ್ತಿದೆ ಕನ್ನಂಬಾಡಿ ಕಾಳಗದ ಕಿಚ್ಚು. ದಳಪತಿಗಳು ಸೈಲೆಂಟ್, ಸುಮಲತಾ ವೈಲೆಂಟ್. ಅಕ್ರಮ ಗಣಿಗಾರಿಕೆಯ ವಿರುದ್ಧ ರಣಕಹಳೆ ಊದಿದ ಸುಮಲತಾ. ಕನ್ನಂಬಾಡಿ ಕಾಳಗ ಕ್ಷಣ ಕ್ಷಣಕ್ಕೂ ದಳ್ಳುರಿಯಾಗ್ತಾ ಇದೆ. ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದ್ಯೋ ಇಲ್ವೋ ಅನ್ನೋ ವಿಚಾರದಲ್ಲೇ ಮಂಡ್ಯ ರಾಜಕೀಯದಲ್ಲಿ ಜ್ವಾಲಾಮುಖಿಯೇ ಸ್ಫೋಟವಾಗಿದೆ. ಅಕ್ರಮ ಗಣಿಗಾರಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಸುಮಲತಾ ದಳಪತಿಗಳ ವಿರುದ್ಧ ಸಮರ ಸಾರಿದ್ದಾರೆ. ಡ್ಯಾಂ ದಂಗಲ್ನಲ್ಲಿ ಸುಮಲತಾ ಇವತ್ತು ಬೆಂಕಿ ಉಂಡೆಗಳನ್ನೇ ಉಗುಳಿದ್ದಾರೆ. ಅದಕ್ಕೂ ಮುನ್ನ ಟ್ವೀಟ್ ವಾರ್ ನಡೆಸಿದ್ದ ದಳಪತಿಗೆ ಟ್ವೀಟ್ ಮೂಲಕವೇ ಸುಮಲತಾ ಟಕ್ಕರ್ ಕೊಟ್ಟಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೆಸರು ಹಚ್ಚಲು ಯತ್ನಿಸಿದ್ರೆ ನಮ್ಮ ಕೈ ಕೆಸರಾಗುತ್ತೆ. ಸುಮಲತಾ ವಿರುದ್ಧ ಮಾತನಾಡಿದ್ರೆ ಜೆಡಿಎಸ್ ಇಮೇಜ್ಗೆ ಹೊಡೆತ ಬೀಳುತ್ತೆ ಅನ್ನೋದನ್ನ ಅರಿತಿರುವಂತ ಎಚ್ಡಿಕೆ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಜಿದ್ದಿಗೆ ಬಿದ್ದಿರುವ ಸುಮಲತಾ ಮಾತ್ರ ಹೋರಾಟದಿಂದ ಹಿಂದೆ ಸರಿಯದೆ ರಣಕಹಳೆಯನ್ನೇ ಮೊಳಗಿಸಿದ್ದಾರೆ. ಬೇರೆಯವರಿಗೆ ಗಂಧ ಹಚ್ಚೋಕೆ ಯತ್ನಿಸಿದ್ರೆ ಮೊದಲು ನಮ್ಮ ಕೈ ಗಂಧವಾಗುತ್ತೆ, ಆದ್ರೆ ಬೇರೆಯವರಿಗೆ ಕೆಸರನ್ನ ಹಚ್ಚೋದಕ್ಕೆ ಯತ್ನಿಸಿದ್ರೆ ಮೊದಲು ನಮ್ಮ ಕೈಗಳೇ ಕೆಸರಾಗುತ್ತೆ ಅನ್ನೋ ನೀತಿ ಪಾಠದ ಮೂಲಕ ಕೆಸರೆರಚಾಟವನ್ನ ಮುಂದುವರಿಸಿದ್ದಾರೆ. 2-3 ವಾರದ ಹಿಂದೆ ನಾನು ಮಂಡ್ಯದಲ್ಲಿ ಇದ್ದಾಗಲೇ ನಾನು ಹೇಳಿದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫೈಟ್. ಕೆಆರ್ಎಸ್ ಡ್ಯಾಮ್ ಉಳಿವು, ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು. ಇದು ಇವೆರಡನ್ನೂ ಇಟ್ಕೊಂಡು ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ವೇಜ್ ಅ ವಾರ್. ನಾನು ಯಾರನ್ನು ಟಾರ್ಗೆಟ್ ಮಾಡಿ ಪಾಲಿಟಿಕ್ಸ್ ಮಾಡಿಲ್ಲ. ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ನಿಲ್ಲಿಸಲ್ಲ. ಟ್ವಿಟರ್ನಲ್ಲೇ ಜೆಡಿಎಸ್ ನಾಯಕರಿಗೆ ಕುಟುಕಿದ ಸುಮಲತಾ ಮಂಡ್ಯ ಜಿಲ್ಲೆಗಾಗಿ, ಮಂಡ್ಯ ಜಿಲ್ಲೆಯ ಉಳಿವಿಗಾಗಿ, ರೈತರಿಗಾಗಿ ನನ್ನ ಹೋರಾಟ ನಿಲ್ಲಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ಅಲ್ಲದೆ ನಾನು ಯಾರನ್ನು ಟಾರ್ಗೆಟ್ ಮಾಡಿ ಪಾಲಿಟಿಕ್ಸ್ ಮಾಡಿಲ್ಲ ಅಂತಾನೂ ಕುಟುಕಿದ್ದಾರೆ. ಅಲ್ಲದೆ ಅಕ್ರಮ ಗಣಿಗಾರಿಕೆ ನಡೀತಾ ಇರೋ ಬಗ್ಗೆ ದಾಖಲೆಗಳನ್ನ ಕೇಳಿದವರಿಗೆ ಟಕ್ಕರ್ ಕೊಟ್ಟ ಸುಮಲತಾ ದಾಖಲೆ ಕೊಡಬೇಕಾದದ್ದು ಅಧಿಕಾರಿಗಳು ಎಂದಿದ್ದಾರೆ. ನನ್ನ ಹೋರಾಟ ಬರೀ ನನ್ನ ಜಿಲ್ಲೆಯಲ್ಲಿ ನಡೀತಿರೋ ಅಕ್ರಮ ಗಣಿಗಾರಿಕೆ, ಅದನ್ನ ನಾನು ಎಲ್ಲರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ವಿನಃ ನಾನು ಯಾರನ್ನೂ ಟಾರ್ಗೆಟ್ ಮಾಡೋಕ್ಕೆ ಅಥವಾ ಏನೋ ವೆಂಡೆಟ್ಟಾ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಹೋಗಿಲ್ಲ. ನೋಡಿ, ದಾಖಲೆ ಕೊಡಬೇಕಾಗಿರೋದು ನಾನಲ್ಲ, ದಾಖಲೆ ಕೊಡಬೇಕಾಗಿರೋದು ಮೈನಿಂಗ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು. ಸೊ ಹಾಗಾಗಿ ಅವರನ್ನು ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋಕೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಕೆಆರ್ಎಸ್ ಉಳಿವಿಗಾಗಿ ಹೋರಾಡ್ತೀನಿ, ಸಂಸತ್ನಲ್ಲೂ ಪ್ರಸ್ತಾಪ ಮಾಡ್ತೀನಿ. ಇಷ್ಟೇ ಅಲ್ಲ, ಯಾರು ಏನೇ ಹೇಳಿದ್ರು ನನ್ನ ಹೋರಾಟ ಕೆಆರ್ಎಸ್ ಉಳಿವಿಗಾಗಿ, ಕನ್ನಂಬಾಡಿಯ ಉಳಿವಿಗಾಗಿ ಹೋರಾಡ್ತೀನಿ, ಸಂಸತ್ನಲ್ಲೂ ವಿಷಯವನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. 2-3 ವಾರದ ಹಿಂದೆ ನಾನು ಮಂಡ್ಯದಲ್ಲಿ ಇದ್ದಾಗಲೇ ನಾನು ಹೇಳಿದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫೈಟ್. ಕೆಆರ್ಎಸ್ ಡ್ಯಾಮ್ ಉಳಿವು, ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು. ಇವೆರಡನ್ನೂ ಇಟ್ಕೊಂಡು ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ವೇಜ್ ಅ ವಾರ್. ಮತ್ತೆ ಮೇಡಮ್ ಇನ್ನೊಂದು ಏನೋ ವೆಂಡೆಟ್ಟಾ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಹೋಗಿಲ್ಲ. ಮೇಡಮ್, ಸಂಸತ್ತಿಗೆ ಆರಂಭ ಆಗ್ತಿದೆ, ಇದನ್ನ
ಸಂಸತ್ತಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀರಾ ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಅಕ್ರಮ ಗಣಿಗಾರಿಕೆ ವಿಚಾರ ಅಂತ? ಖಂಡಿತವಾಗ್ಲೂ ಮಾಡ್ತೀನಿ. ಈಗಾಗಲೇ 2 ಬಾರಿ ಇದನ್ನು ಪ್ರಸ್ತಾಪಿಸಿದ್ದೀನಿ. ಈಗ ಇನ್ಮುಂದೆ ಇನ್ನೂ ಹೆಚ್ಚಾಗಿ ನಾನು ಇದರ ಬಗ್ಗೆ ಒಂದು ಮಾತಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ರಾಜಭವನದಲ್ಲೇ ಗಣಿ ಸಚಿವರ ಜೊತೆ ಸುಮಲತಾ ಮೀಟಿಂಗ್. ಎಸ್, ಸಿಎಂ ಬಿಎಸ್ವೈ ಗಣಿ ಸಚಿವ ಮುರುಗೇಶ್ ನಿರಾಣಿ ಭೇಟಿಗೆ ಮುಂದಾಗಿರುವ ಸುಮಲತಾ ಇವತ್ತು ರಾಜಭವನದಲ್ಲೇ ಅನೌಪಚಾರಿಕವಾಗಿ ಭೇಟಿಯಾಗಿದ್ದಾರೆ. ನೂತನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುಮಲತಾ ಗಣಿ ಸಚಿವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಏನೆಲ್ಲ ಚರ್ಚೆ ಆಯ್ತು ಅನ್ನೋ ಗುಟ್ಟನ್ನ ಬಿಟ್ಟುಕೊಡದ ಸುಮಲತಾ ಭೇಟಿಗೆ ಸಮಯ ಕೇಳಿದ್ದಾರೆ. ಆದ್ರೆ ಕೆಆರ್ಎಸ್ ಡ್ಯಾಂ ಸುತ್ತಮುತ್ತ ಕಳೆದ 2-3 ತಿಂಗಳುಗಳಿಂದ ಅಕ್ರಮ ಗಣಿಗಾರಿಕೆ ನಡೀತಾ ಇಲ್ಲ ಅಂತ ಹೇಳಿರುವ ಗಣಿ ಸಚಿವ ಮುರುಗೇಶ್ ನಿರಾಣಿ ಎಚ್ಡಿಕೆ ಮತ್ತು ಸುಮಲತಾ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ಏನಾದರೂ ಇದರ ಲಿಖಿತ ಮೂಲಕವಾಗಿ ಏನೇ ಇದ್ರೂ ಸಹಿತ ನಮ್ಗೆ ಹೇಳಿದರೆ ಅದನ್ನು ಯಾವುದೇ ಇಲ್ಲಿಗಲ್ ಆಗಿರುವಂಥದ್ದು ಕ್ರಮ ಕೈಗೊಳ್ಳುತ್ತೇವೆ. ತಾವು ದಯವಿಟ್ಟು ಆ ಭಾಗದ ಹಿರಿಯರು ಅಥವಾ ಪೂಜ್ಯ ಸ್ವಾಮೀಜಿಯವರು ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರಿಗೂ ಸಹಿತ ಮಾರ್ಗದರ್ಶನ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಸೌಹಾರ್ದಿತವಾಗಿರುವಂಥ ರಾಜಕಾರಣ ನಡೀಬೇಕು. ಇದರಿಂದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂಡವಾಳವನ್ನು ಹೂಡುವಂಥ ಆ ಭಾಗದಲ್ಲಿ ಈ ರೀತಿ ಕಚ್ಚಾಟಗಳನ್ನು ನೋಡಿದರೆ ಅವರು ವಾಪಸ್ ಹೋಗುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಇನ್ನು ರಾಜಭವನದಲ್ಲೇ ಸಿದ್ದರಾಮಯ್ಯ ಮತ್ತು ಸುಮಲತಾ ಮಂಡ್ಯ ಗಲಾಟೆ ಬಗ್ಗೆ ಅನೌಪಚಾರಿಕ ಮಾತುಕತೆ ನಡೆಸಿದ್ದಾರೆ. ರಾಜಭವನದಲ್ಲಿ ಭೇಟಿಯಾಗಿದ್ದಾಗ ಏನಮ್ಮ ಮಂಡ್ಯ ಗಲಾಟೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಸುಮಲತಾ ಏನಿಲ್ಲ ಸಾರ್, ನಡೀತಾ ಇದೆ ಸಾರ್ ಅಂತ ಹೇಳಿದ್ದಾರೆ. ಅಲ್ಲದೆ ನೀವು ಒಮ್ಮೆ ಮಂಡ್ಯಕ್ಕೆ ಬನ್ನಿ ಸಾರ್ ಅಂತ ಸುಮಲತಾ ಆಹ್ವಾನ ಕೊಟ್ಟಿದ್ದಾರೆ. ಆಯ್ತಮ್ಮ, ಆ ಕಡೆ ಬಂದಾಗ ನೋಡೋಣ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅತ್ತ ಡಿಕೆಶಿ ಎಚ್ಡಿಕೆ ಪರ ಬ್ಯಾಟ್ ಬೀಸ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರ ಈ ಸಾಫ್ಟ್ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಸ್ವಾಭಿಮಾನಿ ಪಕ್ಷ ಸ್ಥಾಪನೆಗೆ ಅಂಬಿ ಅಭಿಮಾನಿಗಳ ಮನವಿ. ಇನ್ನು ಜೆಡಿಎಸ್ ಪ್ರತಿಭಟನೆಗೆ ಕೌಂಟರ್ ಕೊಟ್ಟ ಅಂಬಿ ಅಭಿಮಾನಿಗಳು ಇವತ್ತು ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು. ಅಂಬರೀಶ್ ಸಮಾಧಿ ಮುಂದೆ ಧರಣಿ ನಡೆಸಿದ ಅಭಿಮಾನಿಗಳು ನಮಗೂ ಎಚ್ಡಿಕೆ ನಿವಾಸದ ಮುಂದೆ ಪ್ರತಿಭಟನೆ ಮಾಡೋ ಕೆಪಾಸಿಟಿ ಇದೆ ಅಂತ ವಾರ್ನ್ ಮಾಡಿದ್ರು. ಅಂಬಿ ಅಭಿಮಾನಿಗಳು ಪ್ರತಿಭಟನೆ ನಡೆಸ್ತಾ ಇದ್ದ ಸ್ಥಳಕ್ಕೆ ಬಂದ ಸುಮಲತಾ ಅವರ ದಾರಿಯಲ್ಲಿ ನಾವು ಹೋಗೋದು ಬೇಡ, ಅವರಂತೆ ಪ್ರತಿಭಟನೆ ಮಾಡೋದು ಬೇಡ ಅಂದ್ರು. ಇನ್ನು ಅಭಿಮಾನಿಗಳು ಕೂಡ ಅಕ್ಕ ನಿಮ್ ಜೊತೆ ನಾವಿದ್ದೀವಿ, ಯಾರು ಬರ್ತಾರೋ ಬರ್ಲಿ ಅಂತ ಸವಾಲು ಹಾಕಿದ್ರು. ಸತ್ಯ ಇದೆ, ನಿಮ್ ಹಿಂದೆ ಸತ್ಯ ಇದೆ. ಸತ್ಯ ಇವತ್ತಲ್ಲ ನಾಳೆ ಈಚೆ ಬಂದೇ ಬರ್ತದೆ. ತಲೆ ಕೆಡ್ಸ್ಕೊಂಡು ಏನಾಗಿರ್ತೀವಿ, ಅವ್ರು ಯಾರು ಬಂದಾರ ಬರ್ಲಿ, ನಾವ್ ಯಾರಿಗೂ ಏಕೊಂತಲೂ ಮಾತಾಡ್ಸಲ್ಲ, ಏನಿಲ್ಲ. ಅಂಬರೀಷ್ ಅಣ್ಣ ಕುಟುಂಬದ ಹಿಂದೆ ನಮ್ಮ ಪ್ರಾಣ ಇವತ್ತಲ್ಲ ಮುಂದಕ್ಕಲ್ಲ, ನಾವು ಸಾಯೋರ್ಗು ನಮ್ಮ ಪ್ರಾಣ ಇಷ್ಟೇ ಇರ್ತೀವಿ. ಈಗ ನಮ್ಮನ್ನ ಏನ್ ಮಾಡ್ತಾವ್ರೆ, ನಿಮ್ನ ಅಲ್ಲಿಂದ ಓಡಿಸ್ಬೇಕು ಅಂತವ್ರಲ್ವಕ್ಕ. ನೀವು ದಯವಿಟ್ಟು ಈಗ ನಮ್ಮ 8 ಕಾನ್ಸ್ಟಿಟ್ಯೂನ್ಸಿಗೂ ಒಬ್ಬೊಬ್ಬ ಕ್ಯಾಂಡಿಡೇಟ್ ಹಾಕಿ ಸ್ವಾಭಿಮಾನಿ ಪಕ್ಷ ಕಟ್ರಕ್ಕ. ನಾವೆಲ್ಲ ಮಂಡ್ಯ ಒಳಗೆ ಬಂದು ನಿಂತ್ಕೊಂಡು ನಿಮ್ಗೆ ಕೆಲಸ ಮಾಡಿ 8 ಜನನ ಗೆಲ್ಲಿಸ್ಕೊಡ್ತೀವಿ. ಹೋಗಲಕ್ಕ, ನಾವು ಅಂಬರೀಷ್ ಅಣ್ಣ ಕಲ್ಸಿಲ್ಲಕ್ಕ. ಅಂಬರೀಷ್ ಅಣ್ಣ ಯಾವತ್ತೂ ಕಲ್ಸಿಲ್ಲ ನಮ್ಗೆ, ಕಲ್ಸಿಲ್ಲ ನಮ್ಗೆ. ನಾನು ಯಾವತ್ತೂ ಹೇಳಲ್ಲ, ನೀವು ಅವ್ರ ತರ ಹೋಗಿ ಏನೋ ರೌಡಿಸಮ್ ಮಾಡಿ ಬೆದರಿಕೆ ಹಾಕಿ ಇನ್ನೇನೋ ಮಾಡ್ತೀನಿ ಈ ತರ ಇಲ್ಲ, ಅದು ಅಂಬರೀಷ್ ಅಣ್ಣ ನಮ್ಗೆ